ನಾವು ಯಾರ ಜೊತೆಗೆ ಇರ್ತೀವೋ ಅದರ ಆಧಾರದ ಮೇಲೆ ನಾವು ಏನಾಗ್ತೀವಿ, ಯಾರಾಗ್ತೀವಿ ಅನ್ನೋದು ನಿರ್ಣಯ ಆಗತ್ತೆ ಅನ್ನೋದನ್ನು 3 ನಿದರ್ಶನಗಳ ಮೂಲಕ ಇಲ್ಲೊಬ್ಬ ವಿವೇಕಿ ವಿವರಿಸ್ತಾನೆ ನೋಡಿ. ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಶ್ರೂಯತೆ ಮುಕ್ತಾಕಾರತೆಯ ತದೇವ ನಲಿನಿ ಪತ್ರಸ್ಥಿತಂ ರಾಜತೆ ಸ್ವಾತ್ಯಾಂ ಸಾಗರ ಶುಕ್ತಿ ಸಂಪುಟಗತಂ ತಜ್ಜಾಯತೆ ಮೌಕ್ತಿಕಂ ಪ್ರಾಯೇಣಾಧಮ ಮಧ್ಯಮೋತ್ತಮ ಗುಣ ಸಂಸರ್ಗತೋ ಜಾಯತೆ. ಕುದೀತಾ ಇರುವ ಲೋಹದ ಮೇಲೆ, ಕಬ್ಬಿಣವೋ ಅಥವಾ ಯಾವುದೋ ಒಂದು ಲೋಹದ ಮೇಲೆ ನೀರನ್ನು ಹಾಕಿದರೆ ನೀರು ಹೇಳ ಹೆಸರಿಲ್ಲದಂತೆ ಒಣಗಿ ಹೋಗುತ್ತೆ. ಅಲ್ಲಿ ನೀರನ್ನು ಹಾಕಲಾಗಿತ್ತು ಅನ್ನೋದು ಕೂಡ ಮುಂದಿನ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಆದರೆ ಅದೇ ನೀರಿನ ಹನಿ ಒಂದು ಕಮಲದ ಎಲೆಯ ಮೇಲೆ ಬಿದ್ದರೆ ಅಲ್ಲಿ ಅದು ಹನಿಯಾಗಿ ಕಾಣಿಸಿಕೊಳ್ಳತ್ತೆ, ಆದರೆ ಅಂಟದೆ ಅದು ಕೆಳಗೆ ಉದುರು ಬಿದ್ದು ಹೋಗುತ್ತೆ. ಆದರೆ ಅದೇ ನೀರ ಹನಿ ಸ್ವಾತಿ ಮಳೆಯಾಗಿ ಬಂದಾಗ ಸಮುದ್ರದ ಕಪ್ಪೆ ಚಿಪ್ಪಿನ ಒಳಗೆ ಬಿದ್ದರೆ ಅದು ಮುತ್ತಾಗತ್ತೆ. ಇಲ್ಲಿ ಒಂದೇ ನೀರ ಹನಿ 3 ಕಡೆಯಲ್ಲಿ 3 ಅವಸ್ಥೆಯನ್ನು ತಾಳಿತಲ್ಲ. ಹೇಗೆ ಅಂತ ಅಂದರೆ, ನೀನು ಯಾರ ಜೊತೆ ಸೇರಿದೆಯೋ ಅದರ ಆಧಾರದ ಮೇಲೆ ನೀನು ಒಣಗಿ ಹೋಗುವುದಾ ಮುತ್ತಾಗುವುದಾ ಅನ್ನೋದು ನಿರ್ಣಯ ಆಗತ್ತೆ ಅಂತ ಹೇಳ್ತಾ ಈ ಪ್ರಜ್ಞ ಯಾರ ಜೊತೆಗೆ ಬದುಕಬೇಕು ಅಂತ ಯೋಚಿಸಿ ಬದುಕಿ ಅಂತ ಹೇಳ್ತಾನೆ. ಶುಭಂ ಭೂಯಾತ್.